ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ದಿವ್ಯಾ ಅಂತ, ಚಿತ್ರದುರ್ಗದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕು. ಅವ್ರ ನಕ್ಷತ್ರ ಹೇಳಿಮಾ. ಮೇಡಮ್ ಅವ್ರದ್ದು ರಾಶಿ ಬಂದು ಧನುರಾಶಿ, ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಓಕೆ. ನಮಸ್ತೆ ಗುರೂಜಿ. ನಾರಾಯಣ, ಎಷ್ಟು ವಯಸ್ಸು ಮಗಳಿಗೆ? 3 ವರ್ಷ ಗುರೂಜಿ. 3 ವರ್ಷ. ಏನು ಓದಿದ್ಯಮ್ಮ ನೀನು? ಗುರೂಜಿ ಏನು ಓದಿದ್ಯಾ ಅಂದೆ? ನಾ ಡಿಗ್ರಿ ಮಾಡಿದ್ದೀನಿ. ಇದೆಲ್ಲ ನೀನು ನಂಬ್ತೀಯಾ ಇದೆಲ್ಲ ಕೇಳಕ್ಕೆ, ಅಥವಾ ಸುಮ್ಮನೆ ಏನೋ ಕರೆ ಸಿಕ್ತು ಅಂತ ಕೇಳ್ತಾ ಇದೆಯಾ? ಇಲ್ಲ ಗುರೂಜಿ, ನಂಬ್ತೀವಿ ನಾವು. ದೇವಸ್ಥಾನ ದೇವರು ಬಹಳ ನಂಬ್ತೀವಿ ಗುರೂಜಿ. ಅಮ್ಮ, ಅದೆಲ್ಲ ಮಾಡಿದ್ರೆ ನಿನಗೆ ಸರಿ ಹೋಗ್ಬಿಡ್ತದ? ದೇವಸ್ಥಾನ ಮಾಡಿದ್ರೆ ಪೂಜೆ ಮಾಡೋದು ಸರಿ ಹೋಗುತ್ತೇನಮ್ಮ? ಏನೋ ಒಂದು ನಂಬಿಕೆ ಗುರೂಜಿ. ಅದೇನಮ್ಮ ನಂಬಿಕೆ? ಹಂಗಿದ್ಮೇಲೆ ಪೂಜೆ ಮಾಡೋರು ಚೆನ್ನಾಗಿರ್ಬೇಕಲ್ಲ? ಪೂಜೆ ಮಾಡೋರೆಲ್ಲ ಚೆನ್ನಾಗಿರೋದಾಗಿದ್ರೆ. ಪೂಜೆ ಮಾಡೋರು ಚೆನ್ನಾಗಿದ್ದಾರೇನಮ್ಮ? ಚೆನ್ನಾಗಿರ್ತಾರೆ ಅಂತ ನಂಬಿಕೆ ಒಂದು. ಎಲ್ಲ ಬರೀ ನಂಬಿಕೆ ಮಾಡ್ಕೊಂಡೆ ತಲೆ ಮೇಲೆ ಕಲ್ಲು ಹಾಕೊಂಡಿರೋದು. ಈಗ ಈ ಮಗು ಉಟ್ಕೊಂಡಿರೋದು ನಿನಗೆ. ಯೋಚನೆ ಮಾಡಿ ಸ್ವಲ್ಪ. ಎದುರುಗಡೆ ಎಲ್ಲ ಚೆನ್ನಾಗಿರ್ತಾರೆ, ಒಳಗೆ ಅನುಭವಿಸ್ತಾರೋ ಗೊತ್ತು ಅದ್ರ ನೋವು ಏನಂತ. ಯಾಕೆ ಅಂದ್ರೆ ಅಷ್ಟು ಜನ ದೇವಸ್ಥಾನಕ್ಕೆ ಹೋದ್ರೆ ಕರ್ಮ ಎಲ್ಲ ಅವರೇ ಒತ್ಕೊಂಡಿರ್ತಾರೆ, ಅದಕ್ಕೆ ಅವರು ಚೆನ್ನಾಗಿರಲ್ಲ. ಅರ್ಥ ಆಯ್ತಾ ನಿಂಗೆ? ಪ್ರಪಂಚದಲ್ಲಿ ಯಾರು ಚೆನ್ನಾಗಿಲ್ಲ. ಪೂಜೆ ಮಾಡೋರು ಚೆನ್ನಾಗಿಲ್ಲ, ಮಾಡಿಸೋರು ಚೆನ್ನಾಗಿಲ್ಲ. ಮತ್ತೇನು ಮಾಡಬೇಕು? ಮೊದಲು ತಿಳ್ಕೋಬೇಕು. ಪೂಜೆ ಅಂದ್ರೆ ಏನು ಅಂತ ತಿಳ್ಕೋಬೇಕು. ತಿಳ್ಕೊಳ್ಳದೆ ಇವಾಗ ನೀನು ಡಿಗ್ರಿ ಓದಿದ್ಯಾ ನೋಡು, ಡಿಗ್ರಿ ಒಳಗಡೆ ಇದೆಲ್ಲ ಏನೂ ಇಲ್ಲ. ಮಗು ಹೆಂಗ್ ಮಾಡ್ಕೋಬೇಕು, ಮದುವೆ ಹೆಂಗ್ ಮಾಡ್ಕೋಬೇಕು, ಗಂಡ ಹೆಂಗಿರಬೇಕು, ಡಿಗ್ರಿಲಿ ಐತೆ ನಮ್ಮ ಇದೆಲ್ಲ ಇಲ್ಲ ಇಲ್ಲ. ಮತ್ತು ಅರ್ಥನೇ ಓದಿರೋದು ಇವಾಗ. ಈಗ ಅದು ಓದ್ತಕ್ಕಂತೆ ಕುಟುಂಬ ಚೆನ್ನಾಗಿರಲ್ಲ. ಓಕೆ, ನೀನು 3 ವರ್ಷ ಆಯಿತು ಮಗುಗೆ ನಕ್ಷತ್ರ ತಿಳ್ಕೊಂಡಿಲ್ಲ ಅಂದರೆ ನಿನ್ನ ಜವಾಬ್ದಾರಿ ಎಷ್ಟು ಮಟ್ಟಿಗಿದೆ ಮಗು ಮೇಲೆ ಸ್ವಲ್ಪ ಯೋಚನೆ ಮಾಡು. ಏನಮ್ಮ, ತಿಳ್ಕೊಬೇಕಲ್ವಾ? ನಕ್ಷತ್ರನೇ ಗೊತ್ತಿಲ್ಲ, ಮಗು ಹೆಂಗೆ ಬೆಳೆಸ್ತೀಯ ನೀನು? ಓಕೆ, ಈಗ ಅದ್ರ ಬಗ್ಗೆ ಏನು ತಿಳ್ಕೊಬೇಕು ಅಂತ ಮಾಡಿದೆ? ಅವಳಿಗೆ ಹುಟ್ಟಾಗಿದ್ದ ಬ್ಲೈಂಡ್ ಗುರುಜಿ. ಓಕೆ, ಈಗ ನಿಮ್ಮ ತಂದೆ ಏನು ಮಾಡ್ತಾರೆ? ತಂದೆ ವ್ಯವಸಾಯ ಮಾಡ್ತಾರೆ ಗುರುಜಿ. ಎಲ್ಲಿರೋದು ಊರು? ನಿಮ್ಮ ತಂದೆ ಊರು? ಚಿತ್ರದುರ್ಗ ಗುರುಜಿ. ಓಕೆ, ನಿನಗೆ ಎಷ್ಟು ಜನ ಅಣ್ಣ ತಮ್ಮಂದಿರು? ಒಬ್ಬನೇ ತಮ್ಮ ಗುರುಜಿ. ಎಷ್ಟು ವಯಸ್ಸು ಅವನಿಗೆ? 30 ವರ್ಷ. 28 ಗುರುಜಿ. ಮದುವೆ ಆಯ್ತಾ? ಇಲ್ಲ ಗುರುಜಿ. ಯಾಕೆ? ಅವನೇ ಮಾಡ್ಕೊಂಡಿಲ್ಲ, ಇವರೇ ಮಾಡಿಲ್ವಾ? ಇನ್ನು ಮಾಡಿಲ್ಲ ಗುರುಜಿ. ಕಾರಣ ಏನು ಅಂತ? ಇನ್ನು ಏಜ್ ಸಾಕಾಗಿಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತನಾ, ಅಥವಾ ಒಳ್ಳೆ ಹುಡುಗಿ ಸಿಕ್ಲಿ ಅಂತಾನೆ? ಏನು ಕಾರಣ? ಏನೋ ಅದ್ರ ಕೆಲ್ಸಕ್ಕೆ ಹೋಗಿಲ್ಲ ಗುರುಜಿ. ನಾವು ಮದುವೆ ಮಾಡೋದ್ರ ಬಗ್ಗೆ. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಮದುವೆ ಮಾಡೋ ಕೆಲ್ಸಕ್ಕೆ ಹೋಗಿಲ್ಲ ಅಂತನಾ? ಗುರುಜಿ. ಯಾಕೆ ಅಂತ ಅದು ಕಾರಣ ಕೇಳ್ತಿದ್ದೀನಿ ನಾನು. ಅಂದ್ರೆ ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ಸರಿ ಇಲ್ಲ ಗುರುಜಿ, ಹಂಗಾಗಿ ಅವ್ರದ್ದಿನ. ಈಗ ಪರಿಸ್ಥಿತಿ ಯಾಕೆ ಸರಿ ಇಲ್ಲ ಅಂತ ತಿಳ್ಕೊಬೇಕಾ ಇಲ್ವಾ? ಸ್ವಲ್ಪ ಯೋಚನೆ ಮಾಡು. ಹೋಗ್ಲಿ, ನಿನ್ನ ನಕ್ಷತ್ರ ಏನು? ಅದ್ರ ಬಗ್ಗೆ ಬೇಡ ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳ್ಬೇಕು. ಓಕೆ, ಯಾಕೆ ಅಂದರೆ ಪಾಪ ಕಷ್ಟ ಇವೆಲ್ಲ ಹೇಳ್ಕೋಬಾರ್ದು. ಓಕೆ, ಇಲ್ಲಿ ತೊಂದರೆ ಇಲ್ಲ. ಆದರೆ ಒಂದಂತೂ ತಿಳ್ಕೊ, ಇಲ್ಲಿ ಮಗು ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹುಟ್ಟುವ ಮಗು, ಹಾರ್ಟು ಮೆದುಳು ಸಂಬಂಧಪಟ್ಟಂಥ ಸಮಸ್ಯೆಯಲ್ಲಿ ಹುಟ್ಟುವ ಮಗು ಏನು ಹುಟ್ಟುತ್ತೆ ಅಂತ ತಿಳ್ಕೋಬೇಕು. ಸತ್ತವರಿಗೆ ಹಾಯ್ ಬಾಯ್ ಟಾಟಾ ಮಾಡಿ ಇರುವಂಥ ವಂಶದಲ್ಲಿ ಕ್ಯಾನ್ಸರ್ ಬರುತ್ತೆ, ಶುಗರ್ ಬರುತ್ತೆ, ಹೃದಯ ಕೆಟ್ಟಿರುತ್ತೆ, ಮೆದುಳು ಕೆಟ್ಟಿರುತ್ತೆ, ಕೆಡುವ ಸಂಭವ ಇರುತ್ತೆ. ಇದಕ್ಕೆ ಇದೇ ಮೂಲ ಕಾರಣ. ನಿನಗೇನು ಅರ್ಥ ಆಯ್ತು ಇವಾಗ? ಹಲೋ ಗುರುಜಿ. ಹಲೋ, ನಿನ್ಗೆ ಅರ್ಥ ಆಯ್ತಾ? ಹೇಳ್ರಿ ಗುರುಜಿ. ನಿಮ್ಮ ಅಪ್ಪನ ಮನೆಯಲ್ಲಿ ಹಿರಿಯರಿಗೆ ಏನು ಕೇಳಿಸ್ಕೊತಾ ಇಲ್ವಾ ನಿನಗೆ? ನಿಮ್ಮ ಅಪ್ಪ ಹಿರಿಯರಿಗೆಲ್ಲ ಟಾಟಾ ಮಾಡಿರೋದು ಏನೂ ಇಲ್ಲ. ಅವ್ರ ಅಪ್ಪ ಅವ್ರ ಅಮ್ಮನ ಏನೂ ಮಾಡಿಲ್ಲ, ಮಾಡ್ತಾನೇ ಇಲ್ಲ. ಅದಕ್ಕೆ ನಿಮ್ಮ ಮನೇಲಿ ಪಿಕ್ಚರ್ ಆನ್ ಆಗಿಲ್ಲ, ಲೈಟ್ ಆನ್ ಆಗಲ್ಲ, ಕತ್ಲಲ್ಲೇ ಇರಬೇಕೆಲ್ಲ. ಎಂಥದೋ ಒಂದು ಬುದ್ಧಿ ಇಲ್ಲದ್ದೋ, ಎಂಥದೋ ಒಂದು ಅಂಗ ಇಲ್ಲದ್ದೋ ಏನೋ ಒಂದು ಮಗು ಪಡ್ಕೋಬೇಕು. ಆ ಮಗು ಹುಟ್ಟೋದು ಯಾಕೆ ಅಂದರೆ ಕರ್ಮವನ್ನು ನೋಡಿ 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 ಅನುಭವಿಸ್ಬೇಕು. ಆ ಒಂದು ಪನಿಷ್ಮೆಂಟು ನಿಮಗೆ ಕೊಟ್ಟಿದ್ದಾರೆ ಹಿರಿಯರು, ದೇವ್ರದಲ್ಲ ಇದು. ನೀವು ಹೋಗ್ಬೇಕಾಗಿದ್ದ ಅಲ್ಲಿಗೆ ಹಿರಿಯರ ಜೊತೆಯಲ್ಲಿ. ನೀವು ಮಾಡ್ತಾ ಇರೋದು ಯಾರಿಗೆ? ದೇವ್ರ ಹತ್ರ. ಯಾರ ತಪ್ಪು? ನಮ್ದೇ ತಪ್ಪು. ಜನ್ಮ ಕೊಟ್ಟವ್ರು ಯಾರಮ್ಮ ನಿನ್ಗೆ? ಅಪ್ಪ ಅಮ್ಮ ತಾನೆ? ಈಗ ಅಪ್ಪ ಅಮ್ಮ ನೋಡ್ಬೇಕಾ ದೇವ್ರ ಹತ್ರ ಹೋಗ್ಬೇಕಾ? ಅಪ್ಪ ಅಮ್ಮನ ಹತ್ರ. ಯಾಕೆ ಬರಲಿಲ್ಲ? ಇದು ಡಿಗ್ರಿ ಇಲ್ವಲ್ಲ ಇದು. ಈಗ ನೀನು ಹೇಳಿದ್ದೇನು? ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರಿಗೆ ಹೋಗ್ತೀನಿ. ನೀನು ಯಾರು ಹೋಗು ಅಂತ ಹೇಳಿದ್ದು? ದೇವ್ರು ಏನು ಮಾಡು ಅಂತ ಹೇಳಿಲ್ವಲ್ಲ, ಪೂಜೆ ಮಾಡು ಅಂತ ಹೇಳಿಲ್ವಲ್ಲ. ನೀವು ಯಾರು ಹೋಗು ಅಂತ ಹೇಳಿದವ್ರು ಯಾರು? ಅದನ್ನ ಯಾರು ಹೇಳಲ್ಲ ಗುರುಜಿ. ಪೂಜೆ ಅದಕ್ಕೆ ನಾನು ಹೇಳ್ತಿರೋದು ಕಣಮ್ಮ, ಅದಕ್ಕೆ ನಾನು ಹೇಳ್ತಿರೋದು. ಯಾಕೆ ನಿನ್ ತಮ್ಮನ ಕತೆ ಕೇಳದೆ ಅಂದ್ರೆ ಅವನ ಸ್ಟೋರಿ ಇನ್ನೆಂಗಾಗತ್ತೆ ಅಂತ ತಿಳ್ಕೊ ಅಂತ ನೀನು. ಇನ್ನು ಅವನ ಮದುವೆ ಕತೆ
ಇವ್ರು ಮಾಡ್ತಾರ ಎಲ್ಲ ಇದ್ರ ತಲೆ ಮೇಲೆ ಅಕ್ಷತೆ ಹಾಕೋ ಮಟ್ಟಕ್ಕಿದೆಯಾ ಮದುವೆ ಅದು? ಅವನದಿನ ಪಿಕ್ಚರ್ ಸ್ಟೋರಿ ಹೆಂಗೆ ಓಪನ್ ಆಗತ್ತೆ? ಈ ಕರ್ಮ ಎಲ್ಲ ಇನ್ನೂ ನೋಡಕ್ಕೆ ನಾವು ಬದುಕಿರ್ಬೇಕಾ? ಇದೆಲ್ಲ ಸತ್ಯ ಇದೆ. ಫಸ್ಟು ದೇವರನ್ನ ನೀವು ಮಾಡಬೇಕಾಗಿಲ್ಲ, ದೇವರನ್ನ ಹುಡುಕಬೇಕಾಗಿಲ್ಲ, ದೇವರನ್ನ ನಂಬಬೇಕಾಗಿಲ್ಲ. ನಾವು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ, ಬೆಳಿಗ್ಗೆ ಹೇಳ್ತಕ್ಕಂಥದ್ದು ರಾತ್ರಿ ಮಲಗ್ತಕ್ಕಂಥ ಸತ್ಯವನ್ನ ತಿಳ್ಕೊಂಡ್ರೆ ಮಾತ್ರ ನಿಮಗೆ ದೇವರ ಹತ್ರ ಇರ್ತಾನೆ ಹೊರ್ತು. ಅರ್ಥ ಆಯ್ತಾ? ಈಗ ನಿನ್ನ ಬೆಳಿಗಿನ ಮತ್ತೆ ರಾತ್ರಿ ಮಲಗ್ತಕ್ಕಂತಹ ವಿಚಾರ ತಿಳ್ಕೊ. ಕರೆಕ್ಟ್ ಆಗಿದೆಯಾ? ಟೈಮ್ ಸರಿಗೆ ಮಲಗೋದು, ಟೈಮ್ ಸರಿಗೆ ಬೆಳಗ್ಗೆ ಹೇಳೋದು ಕರೆಕ್ಟ್ ಆಗಿದೆಯಾ ನಿಂದು? ರಾತ್ರಿ ಮಲಗದೆ 10 ಗಂಟೆ ಆಗುತ್ತೆ ಗುರುಜಿ. ಅಲ್ವಾ? ಎಷ್ಟು ಚಂದ. ಊಟ ಎಷ್ಟೊತ್ತಿಗೆ ಮಾಡ್ತೀಯಮ್ಮ? 8:30 ಅಷ್ಟೊತ್ತಿಗೆ ಮಾಡ್ತೀವಿ. ಓಕೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಕೇಳ್ತೀಯಮ್ಮ? 5:45 6 ಗಂಟೆ ಅಷ್ಟೊತ್ತಿಗೆ ಎದ್ದಾಗ್ತೀವಿ. ಓಕೆ. ಸ್ನಾನ ಎಷ್ಟೊತ್ತಿಗೆ ಮಾಡ್ತೀಯಮ್ಮ? ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು 10 ಗಂಟೆ ಆಗುತ್ತೆ ಗುರುಜಿ. ಗೊತ್ತಾಯ್ತಲ್ಲ ಈಗ ರಿಸಲ್ಟ್ ನಿಂದು? ಎಲ್ಲರನ್ನು ಕಳಿಸ್ಬಿಟ್ಟು ಬಾಗ್ಲ ಹಾಕೊಂಡು ಆಮೇಲೆ ನಿನ್ ಕತೆ. ಆದ್ರೆ ನಾವು ಬಹಳ ಜನ ಇದೀವಿ ಗುರುಜಿ. ಒಂದ್ ನಿಮಿಷ ಇರಮ್ಮ, ಒಂದ್ ನಿಮಿಷ ಕೇಳಿಸ್ಕೊತಾಯಿ. ಯಾವ ಹೆಣ್ಣು ಸೂರ್ಯೋದಯಕ್ಕೆ ಮುಂಚೆ ಸ್ನಾನ ಮಾಡಿ ಹೊಸಲು ದಾಟಿ ಹೊಸಲು ಪೂಜೆ ಮಾಡ್ತಾಳೋ ಅವಳು ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಮ್ದೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡೋದು. ಅಷ್ಟರೊಳಗೆ 150 ಸಲ ಹೊಸಲು ದಾಟಿರ್ತಾರೆ. ದಟ್ಟ ದರಿದ್ರತೆ ಹೆಣ್ಣಿಗೆ, ವಂಶಕ್ಕೆ ಸದಾ ಶಾಪ ಕೊಡುತ್ತೆ. ನೀನು ಹಿಂಗೆ ಇರೋ, ರೋಗ ಯಾವಲ್ಲ ಶಾಶ್ವತವಾಗಿರೋ, ನೆಮ್ಮದಿಯಾಗಿರಬೇಡ, ಯೋಚನೆ ಮಾಡ್ಕೊಂಡೇ ಇರೋ. ಯಾಕೆ? ಮೈಲಿಗೆಯಲ್ಲಿರ್ತಕ್ಕಂಥ ಬೆಡ್ಡಿಂದ ಮಲಗ್ತಕ್ಕಂಥ ಹೆಣ್ಣು ಸ್ನಾನ ಮಾಡದೆ ಹೊಸಲು ದಾಟೋದು ಎಷ್ಟು ಮಟ್ಟಕ್ಕೆ ಸರಿ? ಪ್ರತಿಯೊಬ್ಬರು ಹೆಂಗಸರು ಯೋಚನೆ ಹೇಳ್ತಾ ಇಲ್ಲ ನಾನು. ಸ್ನಾನ ಮಾಡಕ್ಕೆ ಮುಂಚೆ ಹೊಸಲು ದಾಟಬಹುದಾ? ನಂಬರ್ 1. ಪ್ರತಿ ತಿಂಗಳು ರಜಾ ಆದಾಗ ಹೊಸಲು ದಾಟ್ ಹೊರಗೆ ಬರಬಹುದಾ? ನಂಬರ್ 2. ಈ ಸತ್ಯ ತಿಳ್ಕೊಂಡ್ರೆ ನಮ್ಮ ದೇಶ ಯಾವುದೋ ಮಟ್ಟಕ್ಕೆ ಇರ್ತಿತ್ತು. ನಮ್ದು 24 hours into 7 ದುಡಿತಾನೇ ಇರಬೇಕು. ಏನು ಮಾಡೋದು? ಬದುಕಬೇಕಲ್ಲ ಅಂತ. ಇದಾಗಲ್ಲ. ಬದುಕಬೇಕು ಅಂತ ಅನ್ಕೋತೀವಿ, ಬದುಕಕ್ಕಾಗಲ್ಲ. ಸಿಸ್ಟಮ್, ಶಿಸ್ತು ಎಲ್ಲಿರುತ್ತೆ ಅಲ್ಲಿ ಸತ್ಯ ಇರುತ್ತೆ, ಧರ್ಮ ಇರುತ್ತೆ, ನ್ಯಾಯ ಇರುತ್ತೆ. ಅದೇ ಭಗವಂತ. ನೀವು ಗಂಧದ ಕಡ್ಡಿ ತಗೊಂಡು ಪೂಜೆ ಮಾಡ್ತಿರಲ್ಲ, ಅದಲ್ಲ. ಅದು ನಿಮ್ಮ ಚಪಲತೆ, ನಿಮ್ಮ ಭಯ, ನಿಮ್ಮ ಅನಾರೋಗ್ಯ ಸ್ಥಿತಿ. ಪೂಜೆ ಮಾಡೋದು ಭಗವಂತನನ್ನ ಎಲ್ಲಿ ನಾವು ಸ್ಪರ್ಶ ಮಾಡಬೇಕು, ಭಗವಂತನ ಎಲ್ಲಿ ಒಲಿಸ್ಕೋಬೇಕು ಅಂದರೆ ನಿಮ್ಮ ಪ್ರೀತಿಯಿಂದ ಒಲಿಸ್ಕೋಬೇಕು. ಕಾಟಾಚಾರಕ್ಕೆ ಬೈಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಭಿಷೇಕ ಮಾಡಿಸ್ಬಿಟ್ರೆ ದೇವ್ರು ಒಲಿಯಲ್ಲ. ಅದಕ್ಕೆ ನಾನು ಅಷ್ಟೊತ್ತಿಂದ ಹೇಳಿದ್ದು, ನೀನು ಫಸ್ಟ್ ಮಾಡಬೇಕಾಗಿರೋದು ಈ ರೀತಿ ಮಗು ನಾನು ಪಡೆಯೋದಕ್ಕೆ ಏನೆಲ್ಲ ಸಮಸ್ಯೆಗಳಿದೆ ಅಂತ 3 ವರ್ಷದಿಂದ 3 ತಿಂಗಳಾಗಿರಲಿ ಯಾಕೆ ಕಾಯ್ಕೋಬೇಕಿತ್ತು? ರಿಸಲ್ಟ್ ತಿಳ್ಕೋಬೇಕು. ನಿಮ್ಮ ಅಪ್ಪನ ಮನೆ ಕ್ಲೀನ್, ನಿನ್ನ ಗಂಡನ ಮನೆ ಕ್ಲೀನ್, ಮಗುನ ಮುಂದಿನ ಭವಿಷ್ಯ ಕ್ಲೀನ್. ಇದೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಾಚಿಕೆ ಪಟ್ಕೋಬೇಡ, ಧೈರ್ಯ ತಗೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಚಂದ್ರಕಲಾ ಅಂತ ಬೆಂಗಳೂರಿಂದ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಮ್ಮ, ಗುರುಜಿ ಹತ್ರ ಮಾತಾಡಬೇಕು. ಓಕೆ, ನಿಮ್ಮ ನಕ್ಷತ್ರ ಹೇಳಿಮಾ? ಜ್ಯೋತಿ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿ, ಏನಾಗಬೇಕಿತ್ತು? ಗುರುಗಳೇ, ನನಗೆ ಹೆತ್ತೆ ಸರಿಯಿಲ್ಲ ಗುರುಗಳೇ, ಒಂದು ಜೂನ್ ತಿಂಗಳಿಂದ. ಓಕೆ, ಅದಕ್ಕೆ ಮುಂಚೆ ಚೆನ್ನಾಗಿತ್ತಾ? ಆವಾಗ ಚೆನ್ನಾಗಿತ್ತು. ಎಷ್ಟು ವಯಸ್ಸು ತಮಗೆ? ವಯಸ್ಸೆಷ್ಟು ತಮಗೆ? ನನಗೆ ಈಗ 58 ಗುರುಗಳೇ. ಎಷ್ಟು? 58. 58 ಯಾಕೆ ಇಂಗ್ಲಿಷ್ನು ಪದ ತಗೋತೀರಾ? ಕನ್ನಡ ಬರಲ್ವಾ? ಬರುತ್ತೆ ಗುರುಗಳೇ. ಓ, ಶೋಭೆ, ಏನು ಮಾತಾಡೋಣ ಇಂಗ್ಲಿಷಲ್ಲಿ? 58 ಗುರುಗಳೇ. ಹಾ, ಯೋ ದೇವ್ರೆ. ಇದ್ರ ಜೊತೆ ಒಂದು ಮಾತು ಹೇಳ್ತೀನಿ. ಇಂಗ್ಲಿಷಲ್ಲಿ ಯಾರು ಸೈನ್ ಮಾಡ್ತಾರಲ್ಲಮ್ಮ ಇಂಗ್ಲಿಷಲ್ಲಿ, ಅವ್ರ ಜೀವನದಲ್ಲಿ ಯಾವುದು ಚೆನ್ನಾಗಿರಲ್ಲ. ಅಂದ್ರೆ ಈ ಮಾತು ಎಲ್ರಿಗೂ ಇಷ್ಟ ಆಗಲ್ಲ. ನಾವು ಕನ್ನಡ ಭಾರತೀಯರು, ಕೊನೆ ಪಕ್ಷ ನಮ್ಮ ಹೆಸರನ್ನ ಕನ್ನಡದಲ್ಲಿ ಬರೆಯುವಷ್ಟು ಮಟ್ಟಕ್ಕೆ ನಮ್ಮ ಸೌಜನ್ಯ ಇಲ್ಲ ಅಂದ್ರೆ ನಮಗೆ ಈ ಭೂಮಿ ತಾಯಿ ಶಾಪ ಕೊಡ್ಬೇಕಾ ಬೇಡವಾ? ಹೌದಲ್ಲ? ಇದನ್ನ ಯಾರಾದ್ರೂ ಆಗ್ಲಿ, ಯಾರು ಹೆಂಗಾರು ತಿಳ್ಕೊಳ್ಳಿ, ಪರವಾಗಿಲ್ಲ. ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ನಮ್ಮ ಹೆತ್ತ ತಾಯಿಗೆ, ಜನ್ಮ ಕೊಟ್ಟ ತಾಯಿಗೆ, ನಮ್ಮ ಹೊತ್ತ ತಾಯಿಗೆ ಒಂದು ಪ್ರಜ್ಞೆಯಿಂದ ಕನ್ನಡದಲ್ಲಿ ನಮ್ಮ ಹೆಸರನ್ನ ಹೇಳ್ತಕ್ಕಂಥದ್ದು, ಬರೀತಕ್ಕಂಥ ವಿಚಾರವನ್ನ ನಾವು ಹೇಳಿಸ್ಲಿಲ್ಲ, ಕಲ್ತ್ಕೊಂಡಿಲ್ಲ ಅಂದ್ರೆ ನಮಗೆ ಈ ಭೂಮಿ ಎಲ್ರೀ ಒಳ್ಳೇದು ಕೊಡುತ್ತೆ. ಮಲಗಕ್ಕೆಲ್ರಿ ನಿದ್ದೆ ಬರುತ್ತೆ, ಊಟ ತಿಂದ್ರೆ ಎಲ್ರಿ ಕರಗತ್ತೆ. ಸ್ವಲ್ಪ ಯೋಚನೆ ಮಾಡಬೇಕು. ಮಾತೆತ್ತಿದ್ರೆ ಬರೀ ಇದೇ ಭಾಷೆ. 58 2498. ಆಹಾ, ಎಂಥ ಅದ್ಭುತವಾದ ಪವಾಡದ ಒಂದು ಭಾಷೆ. ಅದೇನು ಸ್ಕೋಪಿಗೆ ತಗೊಳ್ತಾರೋ, ಹೇಳ್ಬೇಕು ಅಂತ ಹೇಳ್ತಾರೋ? ಅಮ್ಮ, ಬೇಜಾರಾಯ್ತಾ ಹೇಳೋದಕ್ಕೆ? ದಯವಿಟ್ಟು ಬಿಡಿ. ನಮ್ಮನೆ ತಾಯಿಗೆ ಸೀರೆ ಉಡ್ಸೋಣ, ಪಕ್ಕದ ಮನೆ ಸೀರೆಗೆ ರೇಷ್ಮೆ ಸೀರೆ ಉಡಿಸ್ಬೇಡಿ. ಯಾವನೋ ಕಿತ್ತೋದಂತಂದು ಇಂಗ್ಲಿಷ್ ತಂದು ಹಾಕಿ ಚೆಲ್ಬಿಟ್ಟ ನಮ್ಮ ದೇಶಕ್ಕೆ. ಆದಷ್ಟು ಅದ್ರಲ್ಲಿ ಒಂದು ಹೆಣ್ಣು ಮಾದರಿ ಆಗ್ಬೇಕಮ್ಮ.
ಆಯ್ತು ಗುರುಗಳೇ ಆಯ್ತು. ಮನೆ ಕ್ಲೀನ್ ಆಗತ್ತೆ. ನೀವೇ ಈ ತರ ಸೆಂಟಿಮೆಂಟ್ ಮಾಡ್ಕೊಂಡು ಹೋದ್ರೆ ಏನಾಗ್ಬೇಕು ಕುಟುಂಬದ ಕತೆ? ಅದಕ್ಕೆ ಉದ್ದೇಶ ಕೇಳದೆ ಬರ್ತು ಇನ್ನೇನು ಅಲ್ಲ. ತಪ್ಪ 98 ಆಹಾ ಎಂತ ಅದ್ಭುತವಾದ ಪವಾಡದ ಒಂದು ಭಾಷೆ. ಅದೇನು ಸ್ಕೋಪಿಗೆ ತಗೊಳ್ತಾರೋ, ಹೇಳ್ಬೇಕು ಅಂತ ಹೇಳ್ತಾರೋ. ಅಮ್ಮ ಬೇಜಾರಾಯ್ತಾ ಹೇಳೋದಕ್ಕೆ? ದಯವಿಟ್ಟು ಬಿಡಿ. ನಮ್ಮನೆ ತಾಯಿಗೆ ಸೀರೆ ಉಡ್ಸೋಣ, ಪಕ್ಕದ ಮನೆ ಸೀರೆಗೆ ರೇಷ್ಮೆ ಸೀರೆ ಉಡಿಸ್ಬೇಡಿ. ಯಾವನೋ ಕಿತ್ತೋದಂತಂದು ಇಂಗ್ಲಿಷ್ ತಂದು ಹಾಕಿ ಚೆಲ್ಬಿಟ್ಟ ನಮ್ಮ ದೇಶಕ್ಕೆ. ಆಯ್ತು ಗುರುಗಳೇ ಆಯ್ತು ಗುರುಗಳೇ. ಆದಷ್ಟು ಅದ್ರಲ್ಲಿ ಒಂದು ಹೆಣ್ಣು ಮಾದರಿ ಆಗ್ಬೇಕಮ್ಮ. ಆಯ್ತು ಗುರುಗಳೇ ಆಯ್ತು. ಮನೆ ಕ್ಲೀನ್ ಆಗತ್ತೆ. ನೀವೇ ಈ ತರ ಸೆಂಟಿಮೆಂಟ್ ಮಾಡ್ಕೊಂಡು ಹೋದ್ರೆ ಏನಾಗ್ಬೇಕು ಕುಟುಂಬದ ಕತೆ? ಅದಕ್ಕೆ ಉದ್ದೇಶ ಕೇಳದೆ ಬರ್ತು ಇನ್ನೇನು ಅಲ್ಲ. ತಪ್ಪಾಗಿ ತಿಳ್ಕೊಬೇಡಿ. ಇಂಗ್ಲಿಷ್ ಬೇಡ ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಇಂಗ್ಲಿಷ್ ಬೇಕು. ಯಾವಾಗ ಸಂದರ್ಭ, ಯಾರು ಗುರುಗಳ ಹತ್ರ ಮಾತಾಡ್ತಾ ಇದ್ದೀವಿ, ಈ ಸಂದರ್ಭಕ್ಕೆ ಇಂಗ್ಲಿಷ್ ಬಳಸೋದು ಎಷ್ಟು ಸರಿ ಅಂತಕ್ಕಂಥ ಸ್ವಲ್ಪ ನಿಮ್ಗೊಂಚೂರು ಪ್ರಜ್ಞೆ ಬರಲಿ ಅಂತ. ಬೇಜಾರಿಲ್ಲ ತಾನೆ? ಇಲ್ಲ ಖಂಡಿತ ಇಲ್ಲ ಗುರುಗಳೇ. ಓಕೆ, ಖಂಡಿತ ಇಲ್ಲ. ಈಗ ವಿಷಯ ನಿಮ್ಮ ಆರೋಗ್ಯದ ಬಗ್ಗೆ ಕೇಳಬೇಕು ಅಂತ ಮಾಡಿದ್ದಾ? ಹೌದು ಗುರುಗಳೇ. ನಿಮ್ದು ಜ್ಯೇಷ್ಠ ನಕ್ಷತ್ರ ಅಲ್ಲ? ರೇವತಿ ನಕ್ಷತ್ರ ಮೀನ ರಾಶಿ ಗುರುಗಳೇ. ಓಕೆ, ಏನ್ ಓದಿದ್ದೀರಾ ತಾವು? ನಾನು ಇದು BA ಓದಿದ್ದೀನಿ ಗುರುಗಳೇ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ 2004 ಗುರುಗಳೇ ಆಗಿದ್ದು. 20 ವರ್ಷ ಆಯ್ತು ಗುರುಗಳೇ. ಹೇಗ್ ಕಳೆದಿದ್ದೀರಾ ಮದುವೆ ಜೀವನ? ಚೆನ್ನಾಗಿ ಕಳೆದಿದ್ದೀನಿ ಗುರುಗಳೇ. ಆರೋಗ್ಯವಾಗಿ ಒಳ್ಳೆ ಅಭಿವೃದ್ಧಿ, ದುಡ್ಡು ಕಾಸೆಲ್ಲ ಚೆನ್ನಾಗಿ? ಆರೋಗ್ಯವಾಗಿ ಎಲ್ಲ ಇದ್ದೆ ಗುರುಗಳೇ. ಈಗ ಒಂದ್ 2 ವರ್ಷ 21ಕ್ಕೆ ತಂಗಿ ಹೋಗ್ಬಿಟ್ಲು ಗುರುಗಳೇ. ತಂಗಿ ತಂಗಿ ಹೋಗ್ಬಿಟ್ಲು. 48 ವರ್ಷ ಹುಡುಗಿ ತಂಗಿ ಹೋಗ್ಬಿಟ್ಲು. ತಂಗಿ ಹಿಂದೆ ತಂಗಿ ಮಗಳು 19 ವರ್ಷ. ಅವಳಿಗೂ ಹುಷಾರಿಲ್ದೆ ಅವಳು ಅವ್ರ ಅಮ್ಮ ಹೋಗಿದ್ದ 6 ತಿಂಗಳಿಗೆ ಅವಳು ಹೋಗ್ಬಿಟ್ಲು. ಹೀಗಾಗಿ ನಮ್ ತಂದೆ ಹೋಗ್ಬಿಟ್ರಿ, ನಮ್ ತಂಗಿ ಹೋಗ್ಬಿಟ್ಟ. ಇದೆಲ್ಲ ನನಗೆ ತುಂಬಾ ಆಘಾತ ಆಗಿ 21ರಿಂದ ನನಗೆ ಸ್ವಲ್ಪ BP ಎಲ್ಲ ಜಾಸ್ತಿ ಆಯ್ತು ಗುರುಗಳೇ. ಅಲ್ಲಮ್ಮ, ಇದು ಅವ್ರು ಹೋದ್ರು ಕಾರಣ ತಿಳ್ಕೊಬೇಕಾ, ಯೋಚನೆ ಮಾಡ್ಬೇಕಾ? ಹಿಂಗೆ ಏನೇನೋ ಆಯ್ತು ಗುರುಗಳೇ. ಅಲ್ಲಮ್ಮ, ಏನಕ್ಕೆ ನಮ್ಮ ಮನೆ ಹಿಂಗಾಯ್ತು ಅಂತ ತಿಳ್ಕೊಬೇಕಾ, ಯೋಚನೆ ಮಾಡ್ಬೇಕಾ ಅಂತ ಹೇಳ್ತೀನಿ. ಯಾಕೆ ಹಿಂಗಾಯ್ತು ಅಂತ ತಿಳ್ಕೊಬೇಕು ಗುರುಗಳೇ. ಮತ್ತೆ ನೀನ್ ಯೋಚನೆ ಮಾಡಿದ್ರೆ BP ಬರ್ಸ್ಕೊಂಡ್ರೆ ಏನ್ ಪ್ರಯೋಜನ? ನೀನು ಒಂದೇ ಸಲ ದಡಕ್ ಅಂದ್ರೆ ಕತೆ ಏನು? ಹೌದು ಗುರುಗಳೇ. ತಪ್ಪಲ್ವಾ ಯೋಚನೆ ಮಾಡೋದು? ಹೌದು ಗುರುಗಳೇ. ಈಗ ನಮ್ಮ ಅಪ್ಪನ ಮನೆ ಯಾಕೆ ಹಿಂಗಾಯ್ತು ಅಂತ ಪ್ರಶ್ನೆನಾ? ಇಲ್ಲ, ಇವ್ರು ನನ್ ತಂಗಿ ಮಗಳು ಓದಲ್ಲ ಗುರುಗಳೇ. ಆಮೇಲೆ ಎಲ್ಲ ಮನ್ಸಿಗೆ ಆಘಾತ ಆಯ್ತು ನನ್ಗೆ ತುಂಬಾ. ನಿಮ್ ತಂದೆ ಏನ್ ಮಾಡ್ತಾ ಇದ್ರು? ನಮ್ಮ ಅಪ್ಪ KSRTC ಇದ್ರು ಗುರುಗಳೇ. ಆಸ್ತಿ ಜಮೀನು ಜಮೀನೆಲ್ಲ ಇತ್ತು, ಎಲ್ಲ ಮಾರಿದ್ರು ಗುರುಗಳೇ. ಯಾರು ಮಾರಿದ್ದು? ಅವರು ನಮ್ಮ ತಮ್ಮ ಅದರೆಲ್ಲ ಸೇರಿ ಮಾರಿದ್ರು. ನಿಮ್ ತಮ್ಮನ ಮದುವೆ ಆಯ್ತಾ? ಮದ್ವೆ ಆಗಿ 2 ಮಕ್ಳಿದಾರೆ. ಓಕೆ, ನಿಮ್ ತಮ್ಮ ನೆಮ್ಮದಿ ಆಗಿದಾನಾ? ಅವನ್ ಚಿಕ್ಕವನ್ ಬಿದ್ದಾನೆ, ದೊಡ್ಡವನ್ ಹೋಗ್ಬಿಟ್ಟ ಅವನು. ಓಕೆ, ಈಗ ನಿಮ್ ತಾಯಿ ಆರೋಗ್ಯ ಹೇಗಿದೆ? ಅಮ್ಮ ಇಲ್ಲ ಗುರುಗಳೇ. ನಂಗೆ 10 ವರ್ಷ ಹುಡುಗಿರ್ಬೇಕಾದ್ರೆ ಅಮ್ಮ ಹೋಗ್ಬಿಟ್ರು. ಅಂದ್ರೆ ಫಸ್ಟ್ ಹೋಗಿದ್ದೆ ನಿಮ್ಮಮ್ಮ? ಫಸ್ಟ್ ನಮ್ಮ ಅಮ್ಮ ಹೋಗಿದ್ರು. ಅವಾಗ ನೀವು ಯೋಚನೆ ಮಾಡಿದ್ರೆ ಅರ್ಥ ಆಯ್ತು. ಯಾಕೆಂದ್ರೆ ಸುಮಂಗ್ಲಿ ಹೆಂಗ್ಸು ಯಾವಾಗ ಮನೆ ಖಾಲಿ ಆಯ್ತು ಅಂದ್ರೆ ಹೆಣ್ಣಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂತ ಒಂದು ವಂಶ ಅಂತ ಲೆಕ್ಕ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದು. ನಿಮ್ಮ ತಂದೆ ಮನೆ ಎಷ್ಟು ವರ್ಷದ್ದು? ನಮ್ ತಂದೆ ಅವರು 2ನೇ ಮದುವೆ ಮಾಡ್ಕೊಂಡ್ರು. ಅವರು BDA ಮನೆ ತಗೊಂಡು ಅಲ್ಲಿದ್ದಾರೆ ಗುರುಗಳೇ, 2ನೇ ತಾಯಿ. ಓಕೆ, ಈಗ ಸಣ್ಣ ಉದಾಹರಣೆ. ಒಂದು ಮನೆಯಲ್ಲಿ ಒಂದು ಹೆಂಗಸು ಸುಮಂಗಲಿಯಾಗಿ ಹೋದ್ರು ಮತ್ತಿನ್ನೊಂದು ಮದುವೆ ಆಯ್ತು, ಅದು ವಾಸ್ತವ, ಸರಿ, ಮಾಡ್ಕೊಳ್ಳೋದು ಸರಿ. ಆದರೆ ಯಾಕೆ ಈ ರೀತಿ ಎರಡು ಇಲ್ಲಿ ಚೇಂಜ್ ಆಯ್ತು, 2 ಟ್ರ್ಯಾಕ್, 2 ರಸ್ತೆ ಯಾಕೆ ಉತ್ಪತ್ತಿ ಆಯ್ತು ಅಂತ ಅದನ್ನ ತಿಳ್ಕೋಬೇಕಿತ್ತು. ಹೌದು, ತಿಳ್ಕೊಂಡು ಅದನ್ನ ರಿಪೇರಿ ಮಾಡಿದ್ರೆ ಈಗ ಹೋಗಿರೋರೆಲ್ಲ ಉಳ್ಕೋತಾ ಇದ್ರು. ಅದು ಮಾಡ್ಲಿಲ್ಲ, ಅವಳು ಹೋದ್ರು ಮಾಡ್ಕೊಂಡ್ಬಿಟ್ರು ಇನ್ನೊಂದು. ಅಂದ್ರೆ ಅದು ಹೆಂಗ್ ಲೆಕ್ಕ ಅದು? ಒಂದು. 2ನೇ ವಿಷಯಕ್ಕೆ ಬಂದಾಗ ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷ ಆಗಿದೆ ಮನೆ ಕಟ್ಟಿ ನಿಮ್ಮಪ್ಪ? ಅವರು ಇದು ಅಪಾರ್ಟ್ಮೆಂಟ್ ತಗೊಂಡೋಗಿದ್ದಾರೆ ಗುರುಗಳೇ. ಅಪಾರ್ಟ್ಮೆಂಟ್ ತಗೊಂಡ್ರದ? ಓಕೆ, ಎಷ್ಟು ವರ್ಷ? ನೋಡಿದ್ರೆ ಆಗಲ್ಲ ಗುರುಗಳೇ. ಅದಿರ್ಲಿ, ಅದಾಮೇಲೆ ಅಪಾರ್ಟ್ಮೆಂಟ್ ಇಂದ ಎಷ್ಟು ವರ್ಷದಿಂದ ಇದ್ದಾರೆ? ಆಯ್ತು 10 ವರ್ಷ ಗುರುಗಳೇ. ಏನ್ ಪರ್ಚೇಸ್ ಮಾಡಿದ ಬಾಡಿಗೆನಾ? ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಟ್ರು. ಎಷ್ಟು ಫ್ಲೋರ್ ಅಲ್ಲಿ ಇದೆ? ಎಷ್ಟನೇ ಫ್ಲೋರ್ ಅಲ್ಲಿ ಇದ್ದಾರೆ? ಅವ್ರಿಗೆ ಗ್ರೌಂಡ್ ಫ್ಲೋರ್ ಗುರುಗಳೇ. ಗ್ರೌಂಡ್ ಫ್ಲೋರ್. ಎಷ್ಟು ಫ್ಲೋರ್ ಇದೆ ಅದು ಕಂಪ್ಲೀಟ್ ಆಗಿ? ನಿಮ್ಮ ಅಪ್ಪ ಇರೋ ಮನೆ ಎಷ್ಟು ಫ್ಲೋರ್ ಇದೆ? 4 ಗುರುಗಳೇ. ಕೆಳಗಡೆ ಇದು ಬಿಟ್ಟಿಲ್ವಾ, ಪಾರ್ಕಿಂಗ್ ಬಿಟ್ಟಿಲ್ವಾ? ಪಾರ್ಕಿಂಗ್ ಎಲ್ಲ ಇದೆ ಗುರುಗಳೇ. ಪಾರ್ಕಿಂಗ್ ಇದ್ರು ಇವ್ರೇನ್ ಗ್ರೌಂಡ್ ಫ್ಲೋರ್ ಇದ್ದಾರೆ? ಅವರು ಮೇಲ್ಗಡೆ ಇದ್ರು. ಅವ್ರಿಗೆ ನೀರು ಅದು ಹತ್ತಕ್ಕೆ 2 ಫ್ಲೋರ್ ಹತ್ಬೇಕು ಇಳಿಬೇಕಾಗಲ್ಲ ಅಂತ ಕೆಳಗಡೆ ಬಂದಿದ್ದಾರೆ ಇವಾಗ. ಓಕೆ, ಈಗ ನಿಮ್ಮ ಮನೆಯಲ್ಲಿ ಹಿರಿಯರು ಅಂತಕ್ಕಂಥದ್ದು ಮತ್ತೆ ನಿಮ್ಮ ತಂದೆ
ನಿಮ್ಮ ತಂದೆಯ ನಿಮ್ಮ ತಾಯಿಯ ತಂದೆ ಮನೆ ಅಂದ್ರೆ ನಿಮ್ಮ ತಾತ ಏನ್ ಮಾಡ್ತೀರಿ ನಿಮ್ಮ ತಾತ? ನಮ್ ತಂದೆಯವರ ತಾಯಿ ಅಪ್ಪ, ನಿಮ್ಮ ಅಮ್ಮನ ಅಪ್ಪ ಸರ್ವೆ ಆಫೀಸರ್ ಆಗಿದ್ದು ಗುರುಗಳೇ. ಅವ್ರ ಜಮೀನು ಎಷ್ಟಿತ್ತು? ಅವ್ರದ್ದೇನೋ ಗೊತ್ತಿಲ್ಲ ಗುರುಗಳೇ, ನಾನು ಚಿಕ್ಕೋಳಿದ್ದೆ. ತಾತ ಹೋಗಿ ಆಗ್ಲೇ ಸುಮಾರು ವರ್ಷ. ಅಮ್ಮ ಹೋಗಿದ ತಕ್ಷಣ ತಾತನೂ ಹೋಗ್ಬಿಟ್ರು. ಓಕೆ, ನಿಮ್ಮ ಮನೆ ಹತ್ರ ನೀವು ತಿಳಿದ ಮಟ್ಟಿಗೆ ಅಮ್ಮ, ನಿಮ್ಮ ಮನೆ ಹತ್ರ ಆಗ್ಲಿ ನೀನು ಹಸು ಬರೋದು ನಿಮ್ಮ ಮನೆ ಹತ್ರ ಯಾವಾಗ ನೋಡಿದ್ಯಾ? ನಿಮ್ಮ ಮನೆ ಹತ್ರ ಹಸು ಬರೋದು? ಹಸು ಬರುತ್ತೆ ಗುರುಗಳೇ. ಆಚೆ ಕೆಳಗಡೆ ಹೋದ್ರೆ ಹಸು ಕಾಣಿಸುತ್ತೆ ಗುರುಗಳೇ ನನಗೆ. ಓಕೆ, ಅದಕ್ಕೇನ್ ಕೊಡ್ತೀಯಾ? ಏನಾದ್ರು ಕೈಯಲ್ಲಿ ಬಾಳೆಹಣ್ಣು ಏನಾರು ಇದ್ರೆ ಕೊಡ್ತೀನಿ ಗುರುಗಳೇ. ಅಂದ್ರೆ ಹಸು ನೋಡಿದ್ರೆ ನಿಮ್ಗೆ ಏನಾದ್ರು ಕೊಡ್ಬೇಕು ತಿನ್ಸಕ್ಕೆ ಅಂತ ಅನ್ಸತ್ತೆ. ನಮಸ್ಕಾರ ಮಾಡ್ಕೊಂತೀನಿ, ನಮಸ್ಕಾರ ಮಾಡ್ಕೊತೀನಿ. ಕೈಯಲ್ಲಿ ಏನಾರು ಇದ್ರೆ ಅದ್ ಕೊಡ್ತೀನಿ ಗುರುಗಳೇ. ಇದ್ರ ಮೂಲ ಅರ್ಥ ಏನ್ ಗೊತ್ತಾ? ಹೇಳಿ ಗುರುಗಳೇ. ನೋಡಮ್ಮ, ಇವತ್ತು ಹೇಳಿದ್ದು ವಿಚಾರ ವಂಶದ ಬೇರನ್ನ ಹುಡುಕಬೇಕು. ಈಗ ಇಷ್ಟೊತ್ತು ಈ ವಿಚಾರವನ್ನ ಅವ್ರು ಹೇಳಿದಂತ ನಡೆದಂತ ಇನ್ಸಿಡೆಂಟ್ಗಳು, ದುರಂತಗಳು. ಈಗ ಇವ್ರ ಮನೆ ಹತ್ರ ಹಸು ಹೋಗ್ತಕ್ಕಂಥದ್ದು, ನಾಯಿ ಹೋಗ್ತಕ್ಕಂಥದ್ದು, ಕಾಗೆ ಹೋಗ್ತಕ್ಕಂಥದ್ದು, ಹಾವು ಹೋಗ್ತಕ್ಕಂಥದ್ದು, ಕಳ್ಳ ಹೋಗ್ತಕ್ಕಂಥದ್ದು, ಇವೆಲ್ಲದಕ್ಕೂ ಒಂದು ವಂಶದ ಕತೆ ಇದು. ಎಲ್ರೂ ಮನೆಗೂ ಕಳ್ಳ ನುಗ್ಗಲ್ಲ, ಎಲ್ರೂ ಮನೆಯಲ್ಲೂ ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ, ಎಲ್ರೂ ಮನೆಗೂ ಹಾವು ಹೋಗಲ್ಲ, ಎಲ್ರೂ ಮನೆಯಲ್ಲೂ ಚಿಕ್ಕವರು ದೊಡ್ಡವ್ರ ಮುಂದೆ ಸಾಯಲ್ಲ. ಇದೆಲ್ಲ ಆಗ್ತಾ ಇರೋದಕ್ಕೆ ಏನು ಅಂದ್ರೆ ಎಚ್ಚರಿಕೆ ತಗೊಳ್ರೋ ಮೂರ್ಖರ ಅಂತ ಮೆಸೇಜ್ ಭಗವಂತ ಕಳಿಸಿರೋದು. ಭಗವಂತ ಮೆಸೇಜ್ ಕಳಿಸಿದಾನೆ, ತಿಳ್ಕುವಂತ. ನಾವು ಜಪ್ಪಯ್ಯ ಅಂದ್ರೂ ಜಗ್ಗಲ್ಲ. ಅನುಭವಿಸ್ತಾ ಇರೋದು ಯೋಚನೆ ಮಾಡ್ತಾ ಇರೋದು, ಅನುಭವಿಸ್ತಾ ಇರೋದು ಯೋಚನೆ, ಅಯ್ಯೋ ಅವ್ರು ಹಂಗ ಹೋಗ್ಬಿಟ್ರಂತೆ, ಅಯ್ಯೋ ಇವ್ರು ಹಿಂಗ ಹೋಗ್ಬಿಟ್ರಂತೆ. ಈ ತರದಲ್ಲೇ ನಾವು ವರ್ಣನೆ ಮಾಡ್ಕೊಂಡೇ ಬರ್ತೀವಿ ಹೊರತು ಯಾಕೆ ನಡೀತಾ ಇದೆ ಅಂತಕ್ಕಂಥದ್ದು ಹೇಳೋರು ಕೇಳೋರು ಇಬ್ಬರಿಗೂ ಇಲ್ಲ, ಅವಕಾಶ ಇಲ್ಲ. ಆ ಕಾರಣದಿಂದಾಗಿ ಇವರ ತಾಯಿಯ ತಂದೆಯ ಮನೆಯಲ್ಲಿ, ಇವರ ತಾಯಿಯ ತಂದೆ ಮನೆಯಲ್ಲಿ ಮತ್ತೆ ಇವರ ತಂದೆ ಮನೆಯಲ್ಲಿ ಇರ್ತಕ್ಕಂತಹ ಜಮೀನು ಎಲ್ಲ ಇತ್ತು, ಹೋಯಿತು ಅಂದ್ರು. ಈ ಸುಮಾರು ಜನಕ್ಕೆ ಸಮಸ್ಯೆ ಇದೆ. ಸ್ವಾಮಿ, ನಮ್ಮಪ್ಪ ಬಾರಿ ಬಾಳಿ ಬದುಕ್ತಾನು, 150 ಎಕರೆ ಇತ್ತು ಅಂತಾರೆ. ನಾನು ಫಸ್ಟ್ ಕಳ್ಳರು ಇವರೇ ಅಂತ ನಾನು ಹೇಳ್ತೀನಿ. 150 ಎಕರೆ ನಿಮ್ದೆಲ್ಲ ಹೋಯ್ತು. ಸುಮ್ನೆ ಬೇಲಿ ಹಾಕೊಂಡ್ಬಿಟ್ಟು ದಾಖಲಾತಿ ತಗೊಂಡು ನಂದು ಜಮೀನು ಅನ್ಕೊಂಡ್ರದೆಲ್ಲ ಉಳ್ಕೊಳತ್ತೆ ನಮ್ಮ ಜಮೀನು? ಇಲ್ಲ. ಈ ತರದ್ ಬೇಕಾದಷ್ಟು ಜನ ಮಾಡಿರ್ತಾರೆ. ಇದಕ್ಕೆ ಉದಾಹರಣೆ, ಇವತ್ತು ಸಾಮಾನ್ಯವಾಗಿ ತಿಳ್ಕೊಂಡ್ರೆ ತಲಕಾವೇರಿ ಕಡೆಗೆ ಮಣ್ಣು ಇರ್ತಕ್ಕಂಥ ಕಲರ್ ಯಾವುದು, ಆ ಮಣ್ಣು ಯಾಕೆ ಕುಸಿಯುತ್ತೆ ಮಳೆ ಬಂದ್ರೆ ಅಂದ್ರೆ ಅಲ್ಲಿ ಯಾರು ವಂಶಸ್ಥರು ಅಂದ್ರೆ ನ್ಯಾಯವಾಗಿರ್ತಕ್ಕಂಥವ್ರು ಮಾತ್ರ ಇರ್ಬೇಕಲ್ಲಿ. ಸಿಕ್ಕದ ಕಡೆ ಬೇಲಿ ಹಾಕೊಂಡೆ ಎಲ್ಲ ಮಾಡ್ಕೊಂಡ್ರೋದು, ಕಲ್ತಂತಿ ಹಾಕೊಂಡ್ಬಿಡೋದು, ಮುಳ್ತಂತಿ ಹಾಕೊಂಡ್ಬಿಡೋದು, ನಂದು ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡೋದು. ಅಷ್ಟೇ ಕತೆ. ಎಲ್ಲ ಮಾಡಿರ್ತಾರೆ, ಒಂದ್ಸಲ ಓ ಅಂತ ಹೋಗ್ಬಿಡುತ್ತೆ. ಅಯ್ಯೋ ನಮ್ಗೆ ಯಾಕೆ ಹಿಂಗಾಯ್ತು ಅಂತಾರೆ. ಯಾಕೆ ಈ ಮಾತು ಕೇಳಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗತ್ತೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ಜಮೀನು ಆಸ್ತಿ ನಮ್ಮಲ್ಲೇ ಯಾಕೆ ಉಳಿದಿಲ್ಲ ಅಂದ್ರೆ ಮಾಡಿರ್ತಕ್ಕಂಥ ರೀತಿ ನೀತಿ ತಪ್ಪಾಗಿದೆ. ಅರ್ಜೆಂಟ್ ಹೆಂಗಂದ್ರಂಗೆ ಬರ್ಸ್ಕೊಂಡು ಮಾಡ್ಕೊಂಡ್ರೆ ಉಳಿಯಲ್ಲ. ಹೋದ್ಮೇಲೆ ನಂದಲ್ಲ ಅಂತ ಅನ್ಕೋಬೇಕೆ ಹೊರತು ಯಾಕೆ ಹೋಯ್ತು ಅಂತ ಶಾಸ್ತ್ರ ಕೆಳಕ್ಕೆ ಹೋಗಬೇಡಿ. ಆ ಕಾರಣದಿಂದಾಗಿ ನಿಜವಾದ ಆಸ್ತಿ ಯಾವುದು ಅಂದ್ರೆ ನಮ್ಮ ದೇಹವನ್ನು ಗುರುತಿಸಿ ನಮ್ಮ ದೇಹದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಆತ್ಮಕ್ಕೆ ಗೌರವವನ್ನು ಕೊಡುವಂಥದ್ದು ಕಲ್ತ್ಕೋಬೇಕು. ನಮ್ಮ ದೇಹದಲ್ಲಿ ಇರುವ ಆತ್ಮಕ್ಕೆ ಗೌರವವನ್ನು ಕೊಡತಕ್ಕಂಥ ಕಲ್ತಾಗ ಭಗವಂತ ನಿಮ್ಮೊಟ್ಟಿಗೆ ಇರ್ತಾನೆ. ನಮಗದು ಕೊಡಕ್ಕೆ ಅಭ್ಯಾಸ ಇಲ್ಲ, ಅದು ಗೊತ್ತಿಲ್ಲ, ಯಾರು ಹೇಳುತ್ತಿಲ್ಲ, ನಾವು ಕೇಳಕ್ಕೆ ರೆಡಿ ಇಲ್ಲ, ಅನುಭವಿಸಕ್ಕೆ ರೆಡಿ ಇದೀವಿ ಅಂತ ತೀರ್ಮಾನ ಮಾಡಿಕೊಂಡಾಗ ಈ ಒಂದು ವಿಚಾರದಲ್ಲಿ ಆಸ್ತಿಯಲ್ಲಿ ಸತ್ತಿರ್ತಕ್ಕಂಥ ಹಸುಗಳನ್ನು ಅಲ್ಲೇ ಊಣ್ ಹಾಕಿ, ಅಂದರೆ ಜಮೀನಲ್ಲಿ ಹಾಕಿರ್ತಕ್ಕಂಥದ್ದು, ಸತ್ತವರನ್ನು ಹಾಕಿರ್ತಕ್ಕಂಥದ್ದು, ಹಾವನ್ನು ಹೊಡೆದಿರ್ತಕ್ಕಂಥದ್ದು, ಇದಿಷ್ಟು ರೇವತಿ ನಕ್ಷತ್ರಕ್ಕೆ ಫೌಂಡೇಶನ್. ಅಮ್ಮ ಕೇಳಿಸ್ಕೊತಿದ್ಯಾ ತಾಯಿ? ಎಷ್ಟು ಅರ್ಥ ಆಯ್ತು ನಾನು ಹೇಳಿದ್ದು? ಅರ್ಥ ಆಗಿದೆ, ಸ್ವಲ್ಪ ಅರ್ಥ ಆಯ್ತು ಗುರುಗಳೇ. ಯಾಕೆ ಅಂದ್ರೆ ಯಾಕೆ ದುರ್ಮರಣಗಳಾಗ್ತಾ ಇದೆ ಇತ್ತೀಚೆಗೆ? ಅದರಲ್ಲೂ ಕೂಡ ಕರೋನಾ ಬಂತು, ಸುಮ್ಮನೆ ಬರ್ತಿರಲ್ಲ ನಮ್ಮ ದೇಶಕ್ಕೆ. ಕರೋನಾ ಬಂದಿದ್ದು ಬುದ್ಧಿ ಕಲ್ತ್ಕೊಳ್ರೋ ಮೂರ್ಖರ ಅಂತ ನಮ್ ಜನ ಜಪ್ಪಯ್ಯನೂ ಕಲಿಯಲ್ಲ. ಯಾಕೆ ಅಂದ್ರೆ ಅದು ಬಿಡ್ರಿ, ಅದು ಎಲ್ಲಿಂದ ಬಂದಿತ್ತಂತೆ ಆರ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತು ಚಿಟ್ಟೆಯಾಗಿ ಅಂತೇನು ಏನೋ ಮಾಡ್ಕೊಂಡು ಏನೋ ಮಾಡಿ ಅನುಭವಿಸ್ತರು. ಇದೀಗಲೇ ಮುಗೀತ ಕತೆ. ಮುಂದಕ್ಕೂ ಬೇಕಾದಷ್ಟು ಹೋಗ್ತಾ ಹೋಗುತ್ತೆ. ಕಾರಣ ನಾವು ಯಾರೋ ಹೇಳೋದನ್ನು ಕೇಳ್ಕೊಂಡು ಅನುಭವಿಸ್ತಾ ಇದ್ದೀವಲ್ಲ, ಜೋತಾಕೊಂಡಿದ್ದೀವಲ್ಲ. ಮೆಡಿಷನ್, ಈ ಮೆಡಿಷನ್ನು ನಮ್ಮ ದೇಶ ನಮ್ಮನ್ನ ಹಾಳಾಗೋದಕ್ಕೆ ಕಾರಣ. ಭೂಮಿಗೆ ಔಷಧಿ ಹೊಡಿತಾ ಇದ್ದೀವಿ, ನಮ್ಮ ದೇಹಕ್ಕೆ ಔಷಧಿ ಮಾತ್ರ ತಗೋತಾ ಇದ್ದೀವಿ. ಏನಮ್ಮ, ಭೂಮಿಗೆ ಔಷಧಿ ಹೊಡಿತಿದ್ದೀವಿ, ನಮ್ಮ ದೇಹಕ್ಕೆ ದಿನ ಬೆಳಗಾಯ್ತು ಅಂದ್ರೆ ಔಷಧಿ ಮಾತ್ರ ನುಂಗ್ತಾ ಇದ್ದೀವಿ. ಯಾಕ್ರಿ ರೋಗ ಬರಲ್ಲ? ಇದ್ರ ಮಧ್ಯದಲ್ಲಿ ಕಾಫಿ, ಟೀ, ವೈನ್ಸು ಇನ್ನು ಕೇಳಂಗೇ ಇಲ್ಲ. ಇನ್ನು ನಿಮ್ಮ ದೇಹ ಭಗವಂತ ಸರಿ ಮಾಡಲಿಕ್ಕೆ ಇದಾನ? ಇಲ್ಲ.
ಬೇಜಾರು ಒಂಚೂರು ಕಾಫಿ, ಬೇಜಾರು ಒಂಚೂರು ಟೀ, ಇನ್ನು ಸ್ವಲ್ಪ ಬೇಜಾರಾಯಿತು ವೈನ್ ಸ್ಟೋರು. ಸೊ ಹೀಗೆ ಹೋಗ್ತಾ ಇದೆ ಅಂದರೆ ನಿಮ್ಮ ದೇಹ ಹಾಳಾಗಿದೆ ಅಂತ ನೀವೇ ಡಿಸೈಡ್ ಮಾಡಬೇಕು. ಬೇಜಾರು ಅಂತ ಕುಡಿತೀನಿ, ಬೇಜಾರು ಅಂತ ಏನೋ ಒಂದ್ಸಲ ಕುಡಿಬೋದು ಅಂತ ಅಂದ್ಕೊಂಡ್ರೆ ಕುಡಿಯೋದು ತಪ್ಪು ಅಂತಲ್ಲ, ನಿಮ್ಮ ದೇಹವನ್ನು ಗ್ರಹಿಸದೆ ಕುಡಿಬಾರ್ದು. ಇದು ಬೇಕಾ? ಇದು ಅಭ್ಯಾಸ ಆಗಬೇಕಾ? ನಾಳೆ ಮುಂದೆ ಅಭ್ಯಾಸ ಆಗಬೇಕಾ? ನಾಳೆ ಮುಂದೆ ಮಕ್ಕಳಿಗೂ ಇದು ಅಭ್ಯಾಸ ಬೇಕಾ? ಯಾರಿಗೂ ಬೇಡ. ಮತ್ತು ಯಾಕೆ ಬೇಕಾಗಿದೆ ಈ ಅಭ್ಯಾಸ? ಯಾಕೆ ಬಂತು ನಮ್ಮಲ್ಲಿ? ಇದೆಲ್ಲವೂ ಕೂಡ ನಮ್ಮ ದೇಹ ಕೆಟ್ಟಿರುವ ಕಾರಣ. ಬೇಡದೇ ಇರೋದೆಲ್ಲ ದೇಹ ಬೇಕು ಅನ್ಸತ್ತೆ. ಬೇಕು ಅಂದಾಗ ದೇವರು ನಿಮ್ಮ ಜೊತೆ ಇರ್ಲಿಕ್ಕೆ ರೆಡಿ ಇಲ್ಲ. ಕಾರಣ ಈಗಲೂ ತಿಳ್ಕೊಳ್ಳೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ. ಇವತ್ತು ಭಗವಂತ ಅಂತ, ನಾರಾಯಣ, ಗೋವಿಂದ ಅಂತ ಯಾರು ಮನೇಲಿ ಹೆಸರು ಹೇಳ್ತಾರ? ಇಲ್ಲ. ಬಾಯ್, ಸಿ ಯು, ಹ್ಯಾಪಿ ನ್ಯೂ ಇಯರ್. ಆಮೇಲೆ ಇನ್ನೊಂದು ಮೊನ್ನೆ ಹೇಳಿದೆ, ಶುಭಾಶಯ. ಅದೆಷ್ಟು ಚಂದನೋ ಗೊತ್ತಿಲ್ಲ. ನಮ್ಮ ಭಾರತ ದೇಶದ ಒಂದೂ ವಿದ್ಯೆ ಇಲ್ಲ ನಮ್ಮಲ್ಲಿ. ಎಲ್ಲವೂ ಕೂಡ ಇನ್ನೊಬ್ಬರಿಗೆ ಸ್ಟೆಂಟ್ ಆಗ್ತಕ್ಕಂಥ, ತೋರಿಸ್ತಾಗತಕ್ಕಂಥ ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೂ ಅದನ್ನೇ ಕಲಿಸ್ತಿದ್ದೀವಿ. ಮಕ್ಕಳಿಗೂ ಇಂಗ್ಲಿಷ್ ಶಾಲೆಯಲ್ಲೇ ಕಲಿಸ್ತಾ ಇದ್ದೀವಿ. ಅಂದ ಮೇಲೆ ನಮ್ಮ ದೇಹ ಭಗವಂತನಿಗೆ ಎಷ್ಟು ಮಟ್ಟಕ್ಕೆ ಹತ್ರ ಆಗತ್ತೆ ಅಂತ ಸತ್ಯವನ್ನು ತಿಳ್ಕೋಬೇಕು. ಅಮ್ಮ, ನಿನಗೆ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಖುಷಿ ಆಯ್ತು ಗುರುಗಳೇ. ಏನಂತ ಬೇಕಾಗಿತ್ತು. ಈಗ ನೀನ್ ಮಾಡ್ಬೇಕಾದ ಕೆಲಸ ಏನು ಅಂದ್ರೆ, ಒಂದ್ ನಿಮಿಷ ಕೇಳಿಸ್ಕೊ, ನನ್ ಜಾಸ್ತಿ ಟೈಮ್ ಇಲ್ಲ. ಈಗ ನೀನ್ ಮುಂದೆ ಮಾಡ್ಬೇಕಾದ ಕೆಲಸ ಏನು ಅಂದ್ರೆ, ಸ್ವಾಮಿ ಈ ಕರ್ಮವನ್ನ ನಾನು ಕಣ್ಣಲ್ಲಿ ನೋಡಿದ್ದಕ್ಕೆ ಈಗ ನಿನಗೆ ಎಡಗಾಲು ಅಥವಾ ಬಲಗಾಲು ಯಾವ್ದು ಜೂಮ್ ಹಿಡಿಯತ್ತೆ, ನೋವು ಬರುತ್ತೆ? ಎರಡ್ ಕಾಲು ಒಂದೊಂದ್ಸಲ ಜೂಮ್ ಹಿಡಿಯುತ್ತೆ ಗುರು. ಈಗ ಲೆಕ್ಕ ಹಾಕೋ, ಇದು ನೆಕ್ಸ್ಟ್ ಪಿಕ್ಚರ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಯಾವ ಕಾರಣಕ್ಕೂ ಕಾಲು ನೋವು, ತಲೆ ನೋವು ಬಂದರೆ ಅರ್ಧ ಆಯಸ್ಸು ಕಮ್ಮಿ ಅಂತ ನೀವೇ ಸ್ಕ್ಯಾನ್ ಮಾಡ್ಕೊಂಡಂಗೆ ಹೇಳ್ಕೊಂಬಿಡಿ. ಯಾರ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಕಾಲು ನೋವು, ತಲೆನೋವು ಇದೆ ಅಂದರೆ ತಿಳ್ಕೋಬೇಕು, ನಮ್ಮದು ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಇದು ಡಿಸೈಡ್, ಯಾರು ಏನು ಹೇಳಬೇಕಾಗಿಲ್ಲ. ಮಕ್ಕಳಾದಿಯಾಗಿ ಸಾಯೋ ವೃದ್ಧರವರೆಗೂ ನೋವು ಇಲ್ಲದ ದೇಹ ಯಾವುದೂ ಇಲ್ಲ. ಏನಮ್ಮ? ಹೌದು. ಯಾವ್ದಾದ್ರು ಒಂದು ನೋವು ಇದ್ದೇ ಇರುತ್ತೆ. ಆದರೆ ನಾವು ಆ ನೋವನ್ನು ಶಮನ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳಕ್ಕೆ ನೀನು ಪ್ರಯತ್ನ ಮಾಡೋದೇ ಆದರೆ ಅಮ್ಮ, ಈಗಲೂ ಕಾಲ ಮಿಂಚಿಲ್ಲ. ತಿಳ್ಕೊಳಕ್ಕೆ ಪ್ರಯತ್ನ ಮಾಡು, ಹೇಳ್ಕೊಡೋಣ. ಆಸಕ್ತಿ ಇದ್ದರೆ ಪ್ರಯತ್ನ ಮಾಡು. ರಸ್ತೆ ಯಾವುದು? ಸತ್ತವ್ರಿಗೆ ಏನು ಸದ್ಗತಿ ಕಾಣಿಸ್ಬೇಕು, ನಾವೆಷ್ಟು ನೆಮ್ಮದಿಯಾಗಿ ಬದುಕಬೇಕು, ಆರೋಗ್ಯ ಅಂದರೆ ಏನು, ಅದು ಎಲ್ಲಿಂದ ಸಿಗತ್ತೆ, ಈ ಇಷ್ಟು ವಿಚಾರವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ತಾಳ್ಮೆ ಇದ್ದರೆ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ. ಇಲ್ಲಿ ಕೊನೆ ಹಾಗೆ ಇಲ್ಲ, ನಮ್ದು ಎಲ್ಲ ಪೆಂಡಿಂಗೇ ಆಗಿದೆ. ಅರುಣಮ್ಮ, ಎಲ್ಲ ಹಂಗೆ ಅಂತಾರೆ, ಪೂರ್ತಿ ಹೇಳಲ್ಲ ಅಂತ. ಆದರೆ ಕೊನೆ ಅಂತ ಅನ್ಕೊಳ್ಳೋಣ. ಸದ್ಯಕ್ಕೆ ಎಷ್ಟು ಹಿಡಿತೀರೋ ಅಷ್ಟೇ ಕೊನೆ. ಕಾರಣ ಇಷ್ಟೇ, ನಾನು ಕೂಡ ಪರಿಹಾರ ಹೇಳ್ಕೊಡೋ ಜ್ಯೋತಿಷ್ಯ ಏನಾದ್ರು ಹೇಳಿದ್ರೆ ನಿಜಕ್ಕೂ ಒಂದು 25-30 ಕಾಲ್ ತಗೊಂಡು ಎಷ್ಟೋ ಜನಕ್ಕೆ ಬೇಡಿಕೆ, ಏನಪ್ಪ ಇಷ್ಟೊಂದು ಒತ್ತಾಯ, ಫೋನ್ ಕೊಡೋ, ಅಲ್ಲಿ ರಾಕ್ಪಾಟು, ಇವರು ನಿಂತ್ಕೊಂಡ ತಕ್ಷಣ ಅಟೆನ್ಷನ್ ಪ್ಲೀಸ್ ಅಂದ್ಬಿಡ್ಬೇಕು. ಮಾಧ್ಯಮದಲ್ಲಿ ಇಷ್ಟೆಲ್ಲ ಸರ್ವಿಸ್ ಮಾಡ್ತಾ ಇದ್ರೆ, ನಮಗೋಸ್ಕರ ಕಷ್ಟಪಡ್ತಿದ್ರೆ ಅನ್ನೋ ಪ್ರಜ್ಞೆ ಇಲ್ಲ ಜನಗಳಿಗೆ. ಅಲ್ಲೂ ರೋಪು. ಈ ದುರಹಂಕಾರಗಳನ್ನು ಬಿಟ್ಟು ಕೃತಜ್ಞತೆಯಿಂದ ಶರಣಾಗತಿಯಾಗಿ ಕೇಳಿ. ನಿಮ್ಮ ದುರಹಂಕಾರಕ್ಕೆ ಯಾರು ಹೆದರ್ಕೊಳ್ಳೋ ಯಾರು ರೆಡಿ ಇಲ್ಲ ಇಲ್ಲಿ. ಈ ದುರಹಂಕಾರ ಮೊದಲು ಬಿಡಬೇಕು. ಫೋನ್ ಕೊಟ್ಟರೆ ಕೇಳಿಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಧಮ್ಕಿ ಹಾಕಿದ್ರೆ ಇಲ್ಲಿ ಯಾರು ಕೇಳಕ್ಕೆ ರೆಡಿ ಇಲ್ಲ. ಈ ದುರಹಂಕಾರ ಮೊದಲು ಕಮ್ಮಿ ಮಾಡಿ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಯಾರೇ ಆಗಿರಲಿ, ಅದು ಎಂಥವರೇ ಆಗಿರಲಿ, ನಾವು ಅದಕ್ಕೆಲ್ಲ ರೆಡಿ ಇಲ್ಲ. ಕಾರಣ, ಅಂಥ ದುರಹಂಕಾರಿಗಳಿಗೆ ಮಾಹಿತಿ ಕೊಡಲ್ಲ. ಧರ್ಮಕ್ಕೆ ಯಾರು ಹೆದರ್ತಾರೆ, ಭಗವಂತನಿಗೆ ಹತ್ತಿರ ಆಗೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ, ಅಂಥವರಿಗೆ ಮಾತ್ರ ಈ ಕಾರ್ಯಕ್ರಮದ ಪೂರ್ಣ ಸಾಧ್ಯ ಸಿಗತ್ತೆ. ಅದು ಬಿಟ್ಟು ಜಾಸ್ತಿ ರಾಕ್ಪಾಟ್ ಮಾಡಿದ್ರೆ ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ. ನಾವಿಂಥದ್ದೆಲ್ಲ ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಿ, ಅದಕ್ಕೆ ನಾವು ಕೇರೂ ಮಾಡಲ್ಲ. ಆದರೆ ನೀವು ಬಗ್ಗಬೇಕು, ನನಗೆ ಬಗ್ಗಬೇಡಿ, ಭಗವಂತನಿಗೆ ಬಗ್ಗಿ. ಒಂದು ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಯಾವುದು, ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಬರ್ತಾ ಇದೆ ಅಂತ ಬಾಯಲ್ಲಿ ಹೇಳ್ತೀರಾ, ಧಮ್ಕಿ ಹಾಕ್ತೀರಾ ಫೋನ್ ಕೊಡು ಅಂತ. ಈ ಧಮ್ಕಿ ಹಾಕೋ ಅಭ್ಯಾಸ ದಯವಿಟ್ಟು ಬಿಟ್ಬಿಡಿ. ನಿಮ್ಮ ಧಮ್ಕಿ ಹಾಕೋ ನಾವು ಹೇಳೋದು ಇಲ್ಲ, ನಾವು ತಗೊಳ್ಳೋದು ಇಲ್ಲ. ಯಾಕಿಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ಶಿಸ್ತು ಕಲ್ತ್ಕೊಂಡ್ರೆ ಮಾತ್ರ ನಿಮಗೆ ಭಗವಂತ ಹತ್ರ ಆಗ್ತಾರೆ. ದುರಹಂಕಾರದ ಹಣದ ಮದದಲ್ಲಿ ಮರೆದ್ರೆ ಯಾರಿಗೂ ಹೆದರ್ಕೊಳ್ಳಲ್ಲ. ಯಾರು ಹೆದರೋದು ಬೇಕಾಗಿಲ್ಲ. ಈ ಹೆದರೋದು ಬೇಕಾಗಿಲ್ಲ ಅನ್ನೋದಕ್ಕೆ ಸತ್ಯ ತಿಳ್ಕೊಬೇಕಂದ್ರೆ ಇವೆಲ್ಲ ನೀವು ಶಿಸ್ತು ಕಲಿಬೇಕು. ಈ ಶಿಸ್ತು ಯಾವತ್ತು ನಿಮಗೆ ಬರಲಿಲ್ಲ, ಅದು ನಿಮಗೆ ಸಿಗಲ್ಲ. ನಾನು ಎದುರುಗಡೆ ಬಂದರೂ ನಾನು ನಿಮಗೆ ಕಣ್ಣು ಕಾಣಿಸಲ್ಲ, ನಮ್ಮ ಆಫೀಸ್ಗೆ ಬಂದರೂ ನಾನು ಸಿಕ್ಕಲ್ಲ, ನೀವು ಬಂದ್ರೂ ವೆಹಿಕಲ್ಲೇ ಮುಂದಕ್ಕೆ ಬರಲ್ಲ. ಇದೆಲ್ಲ ಕರ್ಮಗಳು ನಿಮ್ಮ ದುರಹಂಕಾರ. ನಾವು ಫಸ್ಟ್ ಬಂದಾದ ತಕ್ಷಣ ಕೇಳ್ತೀವಿ ಯಾವ ಊರು, ಎಲ್ಲಿಂದ ಬಂದ್ರಿ ಅಂತ. ನಮ್ಗೆ ಅಲ್ಲೇ ಗೊತ್ತಾಗತ್ತೆ ಇವ್ರಿಗಿನ್ನೂ ಕಳೆಯೋ ಟೈಮ್ ಬಂದಿಲ್ಲ ಅಂತ ಟಾಟಾ ಮಾಡಿ ಕಳಿಸ್ತೀವಿ. ಕರೆಕ್ಟಾಗಿ ಬಂದಿದ್ರೆ ಕೂತ್ಕೊ ಅಂತ ಹೇಳ್ತೀವಿ. ಬಂದ ತಕ್ಷಣ ದುಡ್ಡು ಎಷ್ಟು ಕೊಟ್ಟಿ ಅಂತ ನಾವು ಕೇಳಲ್ಲ.
ಫಸ್ಟು ಶಿಸ್ತಿರಬೇಕು, ಆಮೇಲೆ ದುಡ್ಡು. ಶಿಸ್ತಿಲ್ಲ, ನಿಮ್ಮ ದುಡ್ಡು ಅವಶ್ಯಕತೆ ಇಲ್ಲ. ನಾನು ಆ ದುಡ್ಡಲ್ಲಿ ಬದುಕಬೇಕಾ ಅವಶ್ಯಕತೆಯೂ ಇಲ್ಲ, ಅಂಥ ದುಡ್ಡು ನಮಗೆ ಬೇಕಾಗೂ ಇಲ್ಲ. ಯಾಕೆಷ್ಟು ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಮನುಷ್ಯ ಬಗ್ಗೋದನ್ನು, ಶರಣಾಗತಿ ಆಗೋದನ್ನು ಮಾತ್ರ ದೇವ್ರು ಪಾಲಿಸ್ತಾನೆ ಹೊರತು ನೀವು ಮಾಡಿಸೋ ಪೂಜೆ ವೈಭವೀಕರಣ. ಈಗ ಪಾಪ ಹುಡುಗಿ ಹೇಳ್ತು, ಮೋಕ್ಷ ನಾರಾಯಣ ಬಲಿ, ಚೆನ್ನಾಗಿ ಹೇಳ್ಕೊಬಿಟ್ಟವ್ರು ಪುರೋಹಿತರು, ಇದು ಹೇಳಮ್ಮ ಅಂತ. ಯಾರು ಮೋಕ್ಷ ರೀ? ಯಾರು ಮೋಕ್ಷ ಸಿಕ್ತು? ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರ್ತಕ್ಕಂಥ ಅದ್ಭುತವಾದ ಕೆಲಸ ಏನು ಅಂದರೆ, ನಿಮ್ಮ ಕುಟುಂಬದಲ್ಲಿ ಹೋಗಿರ್ತಕ್ಕಂಥವ್ರು ಯಾವ ದಿನ ಹೋದ್ರು, ಯಾವ ರೀತಿಯಲ್ಲಿ ಹೋದ್ರು, ಈ ಸತ್ಯವನ್ನು ಒಂದು ದೊಡ್ಡ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಸತ್ಯ ಅರ್ಥ ಆಗತ್ತೆ. ಎಲ್ಲೋ ಹೋಗ್ಬಿಟ್ಟು ಪುರೋಹಿತರ ಹತ್ರ ದುಡ್ಡು ಕೊಟ್ಬಿಟ್ಟು ಅರ್ಜೆಂಟ್ಗೆ, ಅವರು ಅರ್ಜೆಂಟು ನೀವು ಅರ್ಜೆಂಟು ಅಂದ್ಬಿಟ್ಟು ಮೋಕ್ಷ ನಾರಾಯಣ ಬಲಿ ಅಂತ, ಎಂಥ ಅದ್ಭುತವಾದ ಹೆಸರಪ್ಪ. ಅದು ಯಾರು ಮೋಕ್ಷ ಸಿಕ್ಕುತ್ತೋ ಗೊತ್ತಿಲ್ಲ. ಈ ಶಿಸ್ತಿಲ್ಲದ ಜೀವನವನ್ನು ಮೊದಲು ಬಿಡಿ. ನಿಮ್ಮ ಕುಟುಂಬದ ಒಂದು ರಹಸ್ಯನ ಬರ್ಕೊಳ್ಳಿ. ಯಾರ್ಯಾರು ಹೆಂಗೆ ಸತ್ರು, ಆ ಕಡೆ ಸತ್ರ, ಆತ್ಮಹತ್ಯೆ ಮಾಡ್ಕೊಂಡು ಸತ್ರ, ವಿಷ ಕುಡಿದು ಸತ್ರ, ಕ್ಯಾನ್ಸರಿಂದ ಸತ್ರ, ಹಾರ್ಟ್ ಅಟ್ಯಾಕಿಂದ ಸತ್ರ, ಇದೆಲ್ಲ ಕುಂಡ್ಲಿ ಬೇಕು. ಇದೆಲ್ಲ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಪೂರ್ಣ ಸಿಕ್ಕೋದು. ನಮ್ಮದು ಮಕ್ಕಳಿಗೆ ಹೇಳ್ಬಿಡಿ ಸ್ವಾಮಿ ಮದುವೆ ಆಗ್ತಾ, ಇವೆಲ್ಲ ಕತೆ ಕೇಳಿದ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ. ನೀವು ನನ್ನ ಹತ್ರ ಬಂದರೂ ಉಪಯೋಗ ಆಗಲ್ಲ. ಫಸ್ಟು ನಿಮ್ಮ ಬೇರನ್ನು ತಿಳಿಯೋಕ್ಕೆ ಪ್ರಯತ್ನ ಮಾಡಿ. ಬೇರನ್ನ ರಿಪೇರಿ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ.